ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮದಿರಿ? ಥರ್ಡ್ ಡೇ ಆಫ್ ಕನ್ಸ್ಟ್ರಕ್ಷನ್. ನಾವೇನು ಮಾಡ್ಲಿಕ್ಕತ್ತೀವಿ ಅಂದ್ರೆ ಫಸ್ಟಿಗೆ ಎಕ್ಸ್ಕವೇಷನ್ ಮಾಡಿದ್ವಿ. ಅದನ್ನು ವೀಡಿಯೋ ನೀವು ನೋಡಿರಬಹುದು. ಅದ್ರದ್ದು ಎಷ್ಟು ಖರ್ಚಾಯಿತು ಅಂತ ಅನ್ನೋದನ್ನು ನಿಮ್ಗೆ ಹೇಳ್ತೇನೆ ನಾನು. ಯಾಕಂದ್ರೆ ನಂಗೆ ಟೈಮ್ ಸಿಕ್ಕಿಲ್ಲ, ಅದು ಖರ್ಚು ಎಷ್ಟಾಯಿತು ಎಕ್ಸಾಕ್ಟ್ಲಿ ಅಂತಂದು ಕ್ಯಾಲ್ಕುಲೇಷನ್ ಮಾಡಿ ವೀಡಿಯೋ ಹಾಕಲಿಕ್ಕೆ. ನಾನು ಜಲ್ದಿ ಅಪ್ಡೇಟ್ ಕೊಡ್ತೀನಿ ಅದ್ರ ಬಗ್ಗೆ. ಇವಾಗ ನಾವು ಇವತ್ತೇನು ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ನೋಡಿರಿ, ಬೋರಿಗೆ ಮೋಟ್ರ್ ಇಳಿಸುವಂಥ ಗಾಡಿ ಬಂದದ. ಸೊ ಹೆಂಗೆ ಇಳಿಸ್ತಾರ ಅಂತ ಅನ್ನೋದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಾನು ವಿಗಾರ್ಡ್ ಕಂಪನಿ ಮೋಟ್ರನ್ನ ತೊಗೊಂಬಂದಿದ್ದೀನಿ. ಇದು 1 HP ಮೋಟ್ರ್ ಐತ್ರಿ. ಮತ್ತು ನಮಗಷ್ಟು ಜಾಸ್ತಿ HP ಮೋಟ್ರ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಇಷ್ಟ ತೊಗೊಂಬಂದಿದ್ದೀನಿ. ನನಗೆ ಟೋಟಲ್ ಈ ಮೋಟ್ರ್ ಇನ್ಕ್ಲೂಡಿಂಗ್ ಈ ಪೈಪ್ಗಳು ಎಲ್ಲ ಸೇರಿಬಿಟ್ಟು 30,000 ಬಿದ್ದೈತಿ. ಸ್ಟ್ಯಾಂಡರ್ಡ್ ವಿಗಾರ್ಡ್ ಕಂಪನಿ ತೊಗೊಂಡು ಬಂದಿದ್ದೀನಿ ನಾನು. ನಮ್ಮದು ಮನೆ ಇರೋದು ಬೆಳಗಾವಿಗೆ ಸಮೀಪ. ಸೊ ನಮಗೆ ಸರ್ವಿಸ್ ಭಾಳ ಇಂಪಾರ್ಟೆಂಟ್ ಅಂಥೇಳಿ ನಾನು ವಿಗಾರ್ಡನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ನೋಡ್ರಿ, ಈ ತಮ್ಮ PVC ಪೈಪ್ಗಳ್ನ ಒಂದಕ್ಕೊಂದು ಜಾಯಿಂಟ್ ಮಾಡ್ಲಿಕ್ಕತ್ತಾನ. ಇದು 10 ಫೂಟದ್ದು ಒಂದೊಂದು ಪೈಪ್ ಇರ್ತಾವೆ. ನಾವು 180 ಫೂಟ್ ಇಳಿಸ್ಬೇಕಂತ ಹೇಳಿ ಟೋಟಲ್ 18 ಪೈಪ್ಗಳನ್ನ ತೊಗೊಂಬಂದಿದ್ದೀನಿ. ಈ ತಳಗಿನ ಪಾರ್ಟ್ ಏನ್ರಿ ಅನ್ನಾರ? ಮ್ಯಾಲಿನ ಪಾರ್ಟ್ ಏನ್ರಿ? ತಳಗಿಂದ ಏನು ಮ್ಯಾಲಿಂದ ಏನಿದೆ? ತಳಗಿಂದ ಪಂಪ್, ಮ್ಯಾಲಿನ ಪಂಪ್, ತಳಗಿನ ಮೋಟ್ರ್. ಸೊ ಇವಾಗ ಇಲ್ಲಿ ಸೆಟಪ್ ಮಾಡಿರುವಂತಹ ಮೋಟರ್ನ ಈಗ ಇದ್ರೊಳಗೆ ಇಳಿಸ್ತಾರೆ. ನನಗೆ ಈ ಮೋಟ್ರನ್ನ ಹೆಂಗೆ ಇಳಿಸ್ತಾರ, ಇಷ್ಟು ತೊಳಗೆ ಯಾವ ರೀತಿ ಅವರು ಈ ಕೆಲಸನ ಮಾಡ್ತಾರ, ಏನು ಕನ್ಫ್ಯೂಷನ್ ಆಗ್ಲಾರ್ದ ಅಂತ ಅಂದ್ಕೊಂಡಿದ್ದೆ. ಸೊ ನೋಡ್ರಿ, ಅದು ಫಸ್ಟ್ PVC ಪೈಪ್ ಏನು ಜಾಯಿಂಟ್ ಮಾಡಿದ್ನಲ್ಲ ಫಸ್ಟಿಗೆ 10 ಫೂಟದ್ದು ಎಂಡನ್ನು ಆ ರೀತಿ ಕಟ್ಕೋತಾರ. ಅದ ನೋಡ್ರಿ, ಈಗ ಎಳಿಲಿಕ್ಕತ್ತದ ಮಷಿನ್ನ. ಈಗ ಮೋಟ್ರ್ ಪೋರ್ಷನ್ ಏನಾಗ್ತದೆ ಅದ್ರೊಳಗೆ ಸಬ್ಮರ್ಜ್ ಮಾಡ್ತಾರೆ. ಸೊ ಈ ಮೋಟ್ರಕ್ಕೆ ಸಬ್ಮರ್ಜ್ ಮೋಟ್ರ್ ಅಂತಲೂ ಕರೀತಾರೆ. ನಿಮಗೆ ಕಾಣಿಸ್ಲಿಕ್ಕತ್ತದ ಅನ್ಕೋತೀನಿ. ಮೋಟ್ರ್ ಜೊತೆಗೆ ಆ ವೈರನ್ನು ಅಟ್ಯಾಚ್ ಮಾಡಿ ಅದ್ರ ಜೊತೆಗೆ ಎಳಿತಾರೆ. ಯಾಕಂದ್ರೆ ಕರೆಂಟ್ ಬೇಕಲ್ಲ, ಅದು ನೀರು ಮೇಲೆ ಬರಲಿಕ್ಕೆ. ಸೊ ನೋಡ್ರಿ, ಈ ರೀತಿ ಫಿಟ್ಟಿಂಗ್ ಮಾಡ್ಲಿಕ್ಕತ್ತಾರ. ಅಖಂಡ ಮೋಟ್ರ್ ಜೊತೆಗೆ ಈ ಎಲೆಕ್ಟ್ರಿಕ್ ವೈರ್ನು ಕೆಳಗಡೆ ಬಿಡ್ತಾರೆ. ಈ ಕೆಲಸಗಳೆಲ್ಲ ಬಹಳ ನಾಜೂಕ್ಲೆ ಮಾಡಬೇಕಾಗ್ತದೆ, ಗಡಿಬಿಡಿ ಮಾಡೋಕ್ಕೆ ಬರೋಂಗಿಲ್ಲ. 10 ಫೂಟ್ PVC ಪೈಪ್ ತಳಗೆ ಇಳಿದ ತಕ್ಷಣ ಮತ್ತೆ ಇನ್ನೊಂದು PVC ಪೈಪನ್ನು ಅಟ್ಯಾಚ್ ಮಾಡ್ತಾರೆ. ಸೊ ಈ ರೀತಿ ಮಾಡೋದ್ರಿಂದ ಫ್ಯೂಚರ್ನಾಗ ಏನಾದರೂ ಪ್ರಾಬ್ಲಮ್ ಆದರೆ ಸರ್ವಿಸ್ ಟೈಮ್ದಾಗ ಹೆಲ್ಪ್ ಆಗುತ್ತಂತ ನಾನು PVC ಪೈಪನ್ನು ಆಯ್ಕೆ ಮಾಡಿದ್ದೀನಿ. ನೋಡಿರಿ, ಈಗ ಫೈನಲ್ ಎಲ್ಲ ಪೂರ್ತಿ 180 ಫೂಟು PVC ಪೈಪ್ ತಳಗಡೆ ಇಳಿಸಿದ್ರು. ಈಗ ನೆಕ್ಸ್ಟ್ ಅದಕ್ಕೆ ಮೇಲ್ಗಡೆ ಒಂದು ನೀರು ಬರ್ಲಿಕ್ಕೆ ಅಂತ ಒಂದು ಸಾಕೆಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇವಾಗ ನೋಡಿರಿ, ನಾವು ಮೋಟ್ರ್ ಚಾಲು ಮಾಡ್ತೀವಿ, ನೀರು ಬಂದುಬಿಡ್ತೈತಿ. ಈ ಕ್ಷಣಕ್ಕೋಸ್ಕರ ನಾನು ಆಲ್ಮೋಸ್ಟ್ 1 ತಿಂಗಳು ವೇಟ್ ಮಾಡಿದ್ದೀನಿ. ಫೈನಲಿ ಗಂಗಮ್ಮ ಬಂದುಬಿಟ್ಲು. ಸೊ ಬೋರ್ ಹೊಡ್ಯಾಕೆ 1 ಲಕ್ಷ ಕೊಟ್ಟಿದ್ದೆ, ಮೋಟರಿಗೆ 30,000 ಮತ್ತು ವೈಯರು ಅದು ಇದು ಎಲ್ಲ ಸೇರಿ 1,50,000 ರೂಪಾಯಿ ನನಗೆ ಖರ್ಚಾಗ್ಯದ್ರಿ. ಥ್ಯಾಂಕ್ ಯು.